ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಮರ್ಥ್, ಸಮರ್ಥ್ ಹೇಳೋ 7 ಗಂಟೆ ಆಯ್ತು. ಸಮರ್ಥ್ ಎತ್ತೇಳೋ ಸಮರ್ಥ್. ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ಅವನೆಲ್ಲಿ ಹೇಳ್ತಾನೆ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಕೋಣದ ಮುಂದೆ ಅದೇನೋ ಬಾರಿಸ್ದಾಗೆ. ಸಮರ್ಥ್ ಹೇಳೋ, ತಾತ ಪೂಜೆ ಕರೀತಿದ್ದಾರೆ. ಬೇಗ ಎದ್ದು ಸ್ನಾನ ಮಾಡೋಕೆ ಹೇಳು. ದಿವಸ ದೇವರಿಗೆ ನಮಸ್ಕಾರ ಮಾಡಿದ್ರೆ ಸ್ವಲ್ಪ ಜವಾಬ್ದಾರಿ ಆದರೂ ಬರುತ್ತೆ. ಸಮರ್ಥ್, ಸಮರ್ಥ್ ಹೇಳು ಸಮರ್ಥ್. 10 ನಿಮಿಷ ಬಾಸ್. ತಾತ ಬೈತಿದ್ದಾರೆ ಕಣೋ. ನಮ್ಮ ಮನೆ ಸುಪ್ರಭಾತನೇ ಅದು. ಈಗ ಹೇಳ್ತೀಯೋ ಇಲ್ವೋ? 5 ನಿಮಿಷ ಬಾಸು. 5 ನಿಮಿಷನ ಮಾಡ್ತೀನಿ. ಸಮರ್ಥ್, ಕೊನೆ ಸರಿ ಹೇಳ್ತಾ ಇದ್ದೀನಿ, ಹೇಳ್ತೀಯಾ ಇಲ್ವಾ? ಬಾಸು ಒಂದು 3 ಮಿನಿಟ್ಸ್ ಬಿಟ್ಬಿಡು. ಗುಡ್ ಮಾರ್ನಿಂಗ್. ಏನ್ ಬಾಸು ನೀನು ಮೊದಲೇ ಚಳಿ ತಣ್ಣೀರು ತಂದು ಎರಚಿದ್ಯಲ್ಲ. ನಾಳೆನೂ ಹೀಗೆ ಮಾಡಿದ್ರೆ ಫ್ರಿಡ್ಜ್ ವಾಟರ್ ತಂದು ಹಾಕ್ತೀನಿ. ನೀನು ಮಾಡವಳೆ. 10 ನಿಮಿಷ ಬಲ್ಗಕ್ಕೂ ಬಿಡ್ಲಿಲ್ವಲ್ಲ ಬಾಸ್ ನೀನು. 10 ನಿಮಿಷ ಅಂತ ಹೇಳ್ತಾ 40 ನಿಮಿಷ ಆಯ್ತು. ಇವತ್ತು ನಿಮ್ ಗುರುಗಳ ಮನೆಗೆ ಹೋಗ್ಬೇಕು, ನೆನ್ಪಿದ್ಯಾ? ಹೌದಲ್ವಾ? ಅದಕ್ಕೇನೋ ಮೇಡಮ್ ಅವರು ತುಂಬಾ ಖುಷಿಯಾಗಿರೋದು. ಇದೇ ಖುಷಿ ಏನಿದೆ? ಛೀ, ಬ್ರಷ್ ಮಾಡಿಲ್ಲ, ಮೊದ್ಲು ಸ್ನಾನ ಮಾಡ್ಕೊ. ತುಳಸಿ, ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ. ತುಳಸಿ, ಹೂವು. ತುಳಸಿಯಲ್ಲಿ ಅಮ್ಮ ಅಡ್ಗೆ ಮನೇಲಿ. ತುಳಸಿ, ಬೆಂಕಿ ಪಟ್ನ, ಅಗರಬತ್ತಿ, ಕರ್ಪೂರ, ಗಜ್ಜಲ್ವಾ ಇನ್ನೋ ದಂಡ್ಪಿಂಡ. ಸರ್, ತಲೆಯಲ್ಲೇನಾದ್ರೂ ಯೋಚನೆ ಓಡ್ತಾ ಇದೆಯಾ ಸರ್? ಹಾ, ಈ ಕಾಫಿ ಕುಡ್ರಿ, ಯೋಚನೆ ಎಲ್ಲ ಮಟಾಶ್ ಆಗ್ಬಿಡುತ್ತೆ ಸರ್. ತಲೆಹರಟೆ ಮಾಡೋ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀಯ. ಇವತ್ತಿನ ಶೂಟಿಗೆ ಫಿಕ್ಸ್ ಮಾಡಿರೋ ಮನೆಯವರು ಮೈ ಹುಷಾರಿಲ್ಲ ಅಂತ ಹೇಳಿದ್ರು. ನಾನು ಬೇರೆ ಯಾರನ್ನಾದ್ರೂ ಹುಡುಕು ಅಂತ ಹೇಳಿದ್ದೆ, ಸಿಕ್ಕಿದ್ರಾ? ಅಯ್ಯೋ, ಮರ್ತ್ಬಿಟ್ಟೆ ಸರ್. ಚಾನಲ್ನವರು ಫೋನ್ ಮೇಲೆ ಫೋನ್ ಮಾಡ್ತಾರೆ. ನಾವು ಪಾರ್ಟಿಸಿಪೆಂಟ್ ಮನೆಗೆ ಹೋಗಿ ಇವತ್ತೇ ಶೂಟ್ ಮಾಡಬೇಕು. ಏನು ಮಾಡೋದು ಗೊತ್ತಾಗ್ತಿಲ್ಲ. 2 ಪ್ಲೇಟ್ ಪುಳಿಯೋಗರೆ. ಆ ಪುಳಿಯೋಗರೆ ಮಾಡಿದ್ದು ನಾನೇ ಮಾಡಿದ್ದು. ಸದಾ, ನಾನು ಮ್ಯಾಗಿ ಆ ಪುಳಿಯೋಗರೆ ಡಬ್ಬಿ ಕೊಡೋಕ್ಕೆ ಅಂತ ಒಬ್ರು ಮನೆಗೆ ಹೋಗಿದ್ವಿ ನೋಡು. ಅವ್ರ ನಂಬರ್ ಮ್ಯಾಗಿ ಹತ್ರ ಇದೆ, ಹೋಗಿ ತಗೊಂಡು. ಸರ್, ಆ ಪುಳಿಯೋಗರೆ ಕಲಿಬೇಕು ಅಂತಿರೋದು ನಮ್ಮ ಕೆಫೆಗೆ ಅಲ್ವಾ? ಒಳ್ಳೆ ಬಿಸ್ನೆಸ್ ಆಗುತ್ತೆ ಸರ್. ಏ, ಈ ಕೆಫೆ ಮಾಡ್ತಿರೋದು ಬರೀ ಬಿಸ್ನೆಸ್ಗಲ್ಲ ಅಂತ ನಿನಗೂ ಗೊತ್ತು. ಒಳ್ಳೆ ರೆಸಿಪಿ, ಎಲ್ರಿಗೂ ಗೊತ್ತಾಗ್ಲಿ. ನೀನು ಮೊದಲು ಹೋಗಿ ಆ ಫೋನ್ ನಂಬರ್ ತಗೊಂಡ್ ಬಾ. ಆಯ್ತು ಸರ್. ಕಾಫಿ. ತಣ್ಣಗಿದೆ. ಹಲೋ ಸರ್, ನಮಸ್ತೆ. ನೀವು ಕಾಲ್ ಮಾಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಐ ಆಮ್ ಸೋ ಸಾರಿ ಸರ್. ನೀವು ನಿಮ್ಮ ಕೆಫೆಗೆ ಬಂದು ಪುಳಿಯೋಗರೆ ಮಾಡ್ಕೊಳಕ್ ಹೇಳಿದ್ರಿ, ಬಟ್ ಏನು ಮಾಡೋದು, ತುಂಬ ಕೆಲಸ, ಬರೋಕೆ ಆಗಲಿಲ್ಲ. ಪರವಾಗಿಲ್ಲ, ನಾನೀಗ ಅದೇ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದ್ದು. ನಮ್ಮ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ನಿಂದ ಮನೆ ಮನೆಗೆ ಹೋಗಿ ಅಲ್ಲಿ ಗೃಹಿಣಿಯರ ಹತ್ರ
ಹೊಸ ರೆಸಿಪಿ ಮಾಡಿಸ್ಬೇಕು ಅಂತಿದ್ದೀವಿ. ಗೊತ್ತು ಸರ್, ಪ್ರೋಮೋ ನೋಡಿದ್ದೀನಿ ನಾನು. ಓ ಒಳ್ಳೆಯದಾಯಿತು. ಮೊದಲನೇ ಸಂಚಿಕೆ ಶೂಟಿಂಗಿಗೆ ನಿಮ್ಮನೆಗೆ ಬರೋಣ ಅಂತಿದ್ದೀವಿ. ಪರವಾಗಿಲ್ವಾ? ಅದಕ್ಕೇನಂತೆ ಸರ್, ನೀವು ಮನೆಗೆ ಬರ್ತೀರಾ ಅಂದರೆ ಅದು ನನ್ನ ಸೌಭಾಗ್ಯ. ಪ್ಲೀಸ್ ಬನ್ನಿ ಸರ್. ಆದರೆ ನಾವು ಇವತ್ತೇ ಶೂಟಿಂಗಿಗೆ ಬರಬೇಕಾಗತ್ತೆ. ಸ್ವಲ್ಪ ಅರ್ಜೆಂಟಲ್ಲಿ ಫಿಕ್ಸ್ ಆಯಿತು. ನಿಮಗೇನು ತೊಂದರೆ ಇಲ್ಲ ತಾನೇ? ಇವತ್ತೇನಾ? ಪುಳಿಯೋಗರೆ ಮಾಡಿಕೊಡೋದು ಆ ತುಳಸಿ ತಾನೆ. ನಾನು ಯಾಕೆ ಇಷ್ಟೊಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಳ್ಳಿ? ಓಕೆ ಸರ್, ನೀವು ಇವತ್ತೇ ಬನ್ನಿ, ನೋ ಪ್ರಾಬ್ಲಮ್. ನಾನು ಈಗಲೇ ರೆಡಿ ಆಗ್ತೀನಿ. ಥ್ಯಾಂಕ್ ಯು. ಒಗ್ಗರಣೆ ಡಬ್ಬಿ ಮಾಧವ್ ಸರ್ ನಮ್ಮ ಮನೆಗೆ ಬರ್ತಿದ್ದಾರೆ. ನಾನು ಮಾಡೋ ಪುಳಿಯೋಗರೆನ ಶೂಟ್ ಮಾಡ್ಕೊಂಡು ಹೋಗ್ತಾರಂತೆ. ಏನು, ನೀನ್ ಪುಳಿಯೋಗರೆ ಮಾಡೋದನ್ನ ಶೂಟ್ ಮಾಡ್ತಾರಾ? ಯಾಕೆ ಹಾಕಿ ಹೇಳ್ತಾ ಇದ್ದೀರಾ? ನಿಮ್ಮ ಸೊಸೆ ಟಿವಿಲಿ ಬರ್ತಾಳೆ ಅಂತ ಖುಷಿ ಆಗ್ತಿಲ್ವಾ? ಅಲ್ಲ, ಅವ್ರು ಇಷ್ಟಪಟ್ಟಿದ್ದು ಅದು ತುಳಸಿ ಮಾಡಿದ ಪುಳಿಯೋಗರೆ ಅಲ್ವಾ? ನೋಡಿ, ಕೆಲವೊಂದು ವಿಷಯ ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ಇದ್ಬಿಡಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. ಅವರೆಲ್ಲ ಇನ್ನೇನು ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಮನೆ ಎಲ್ಲ ಪಳ ಪಳ ಹೊಳೆಯೋ ಹಾಗೆ ರೆಡಿ ಮಾಡಬೇಕು. ತುಳಸಿ ಅವರೇ, ಮನೆಗೆ ಸೊಸೆ ಬಂದ್ರು ನೀವೇ ಬಟ್ಟೆ ಒಣಗಾಕ್ತಿದ್ದೀರಾ? ತಮಾಷೆ ಮಾಡಿದೆ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಮ್ಮ ನಂದಿನಿ. ಅದು ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ. ಅವರಿಗೆ ನೀವು ಮಾಡೋ ಪುಳಿಯೋಗರೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನಾನು ಏನೇ ಮಾಡಿದ್ರು ಆ ಫ್ಲೇವರ್ ಬರೋದೇ ಇಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಪುಳಿಯೋಗರೆ ಮಾಡಿಕೊಡ್ತೀರಾ ಪ್ಲೀಸ್? ಇವತ್ತೇನಾ? ಹೌದು ತುಳಸಿ ಅವರೇ. ಅಯ್ಯೋ, ಇವತ್ತು ಕಷ್ಟ ಕಣಮ್ಮ. ನಾವೆಲ್ಲರೂ ನಮ್ಮ ಬೀಗ್ರ ಮನೆಗೆ ಹೊರಟಿದ್ದೀವಿ. ಅಲ್ಲಿಂದ ಬಂದ ಮೇಲೆ ಬೇಕಾದ್ರೆ ಮಾಡ್ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ. ಹೌದಾ? ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಪುಳಿಯೋಗರೆ ಮಾಡ್ತೀನಿ, ಯಾರು ತಿಂಡಿ ತಿನ್ಕೊಂಡು ಬರಬೇಡಿ ಅಂತ. ಅವರೆಲ್ಲ ಉಪವಾಸ ಬಂದ್ಬಿಡ್ತಾರೇನೋ. ನಾನು ಪುಳಿಯೋಗರೆ ಕೊಟ್ಟಿಲ್ಲ ಅಂದರೆ ಅವ್ರಿಗೆಲ್ಲ ಒಂಥರ ಆಗಲ್ವಾ? ಹೌದಾ? ಬೇರೆ ಬೀಗ್ರ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಕ್ಷಮಿಸಿ, ನಿಮಗೆ ತುಂಬ ತೊಂದರೆ ಆಗ್ತಿದೆಯೇನೋ. ಇಲ್ಲಾಂದರೆ ನನ್ನ ಫ್ರೆಂಡ್ಸ್ಗೆಲ್ಲ ಅಲ್ಲೇ ಏನಾದರೂ ತಿನ್ಕೊಂಡು ಬನ್ನಿ ಅಂತ ಹೇಳಿಬಿಡ್ಲಾ? ಅಯ್ಯೋ ಬೇಡ, ನೀನು ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ. ಸರಿ, ನಾನು ಮಾಡ್ಕೊಡ್ತೀನಿ. ತುಂಬ ಥ್ಯಾಂಕ್ಸ್. ತೊಂದರೆ ಕೊಟ್ಟೆ ಅಂತ ಬೈಕೋಬೇಡಿ. ಹಾಗೇನಿಲ್ಲಮ್ಮ. ತುಳಸಿಯವರೇ, ಇನ್ನೊಂದು ರಿಕ್ವೆಸ್ಟ್. ಏನು ಅಂದ್ಕೋಬೇಡಿ, ಅದು ಪುಳಿಯೋಗರೆ ನಾನೇ ಮಾಡ್ತೀನಿ ಅಂತ ತುಂಬ ಬಿಲ್ಡಪ್ ತಗೊಂಡಿದ್ದೀನಿ. ನೀವು ಮಾಡಿದಂತ ಗೊತ್ತಾದರೆ ನನ್ನ ಆಡ್ಕೋತಾರೆ. ಪುಳಿಯೋಗರೆ ಆದಮೇಲೆ ನಮ್ಮ ಮನೆ ಹಿಂದಿನ ಬಾಗಿಲಲ್ಲಿ ತಂದು ಕೊಡ್ತೀರಾ? ಅವ್ರಿಗೂ ಗೊತ್ತಾಗಲ್ಲ. ಅದಕ್ಕೇನಂತೆ, ಕೊಟ್ಟು ಹೋಗ್ತೀನಿ. ಎಷ್ಟು ಒಳ್ಳೆ ಮನ್ಸು ನಿಮ್ಮದು. ಬರ್ತೀನಿ. ಮತ್ತೆ ಆ ಕರ್ಟನ್ ಎಲ್ಲ ಚೇಂಜ್ ಮಾಡಿಬಿಡಿ. ಆಮೇಲೆ ಆ ಹಾಲಲ್ಲಿರೋ ಫುಟ್ ಮ್ಯಾಟ್ ಎಲ್ಲ ಚೇಂಜ್ ಮಾಡಿಬಿಡಿ. ಟಿವಿ ಸ್ಟ್ಯಾಂಡಿಗೆ ಮ್ಯಾಚ್ ಆಗೋ ಕಲರೇ ಹಾಕಿ. ಸರಿಮ್ಮ, ಅದೆಲ್ಲ ನಾವು ಮಾಡ್ತೀವಿ. ನೀನು ಪುಳಿಯೋಗರೆ ಮಾಡೋಕೆ ರೆಡಿ ಆಗಿದೆಯಾ? ಅದಕ್ಕೆ ಅಲ್ವಾ ರೆಡಿ ಆಗ್ತಿರೋದು. ಮಾಧವ್ ಸರ್ ಪುಳಿಯೋಗರೆ ತಿಂದು ಫಿದಾ ಆಗ್ಬಿಡ್ಬೇಕು. ನೀನು ಮಾಡೋ ಪುಳಿಯೋಗರೆ ತಿಂದು ಫಿದಾ ಆಗೋದೆ. ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ? ನೀವೇನೇ ಆಡ್ಕೊಂಡ್ರು ಈ ನಂದಿನಿ ಕೇರ್ ಮಾಡೋಳಲ್ಲ. ಗಂಡಂಗೆ ಕೇರ್ ಮಾಡ್ದವಳಲ್ಲ ನೀನು. ಅದಕ್ಕೆ ಅಲ್ವಾ ನನ್ನ ಮಗ ದುಬೈಗೆ ಓಡೋಗಿದ್ದು. ಏನಂದ್ರಿ? ತೋರಣ ಕಟ್ಟೋದು ಬಾಕಿ ಇದೆ ಇದ್ದೆ. ಬಾರಿ ಅದನ್ನು ಮುಗಿಸ್ಬಿಡೋಣ. ನಾನು ಇಷ್ಟಿದ್ದೆ ಹಿಂಗೆ ಆಡ್ತಾರೆ. ಇನ್ನೇನಾದ್ರೂ ಆ ತುಳಸಿ ಥರ ಪ್ಯಾದೆ ಆಗಿದ್ರೆ ಹುರಿದು ತಿನ್ಬಿಟ್ಟಿರೋರು. ಸರ್ ಪ್ಲೀಸ್ ಬನ್ನಿ. ಸರ್ ಒಂದು ನಿಮಿಷ. ಅಯ್ಯೋ, ಕ್ಯಾಮ್ರಾ ಆನ್ ಮಾಡಿ. ಅಮ್ಮ,
ಏನಿದ್ ಸಡನ್ ಆಗಿ ಪುಳಿಯೋಗರೆ ಮಾಡ್ತಾ ಇದ್ದೀರಾ? ಎಲ್ರದ್ದು ತಿಂಡಿ ಆಯ್ತಲ್ವಾ? ಪಕ್ಕದ ಮನೆ ನಂದಿನಿ ಕೇಳಿದ್ಲು, ಅವಳ ಫ್ರೆಂಡ್ಸ್ಗೆ ನಾ ಮಾಡೋ ಪುಳಿಯೋಗರೆ ಅಂದ್ರೆ ಇಷ್ಟ ಅಂತೆ, ಮಾಡ್ಕೊಡ್ತೀರಾ ಅಂತ. ಹ್ಞೂ ಅಂತಂದೆ. ಹೌದಾ? ಅಮ್ಮ, ಬಾಯಲ್ಲಿ ನೀರು ಬರ್ತಾ ಇದೆ, ಸ್ವಲ್ಪ ಟೇಸ್ಟ್ಗೆ. ನೀನ್ ಕೇಳ್ಬೇಕಾ? ಇರು, ನೀನ್ ಎಷ್ಟು ಬೇಕೋ ಅಷ್ಟು ತಿನ್ನು. ತಗೋ. ಅಮ್ಮ, ಸೀರಿಯಸ್ಲಿ ಇಂಥ ಪುಳಿಯೋಗರೆ ನನ್ನ ಲೈಫಲ್ಲೇ ತಿಂದಿಲ್ಲ ಅಮ್ಮ. ಸೂಪರ್ ಆಗಿದೆ. ಅತ್ತೆ, ಏನಿದೆಲ್ಲ? ಸರ್, ನಮ್ದು ಮೊದಲನೇ ಶೋ ಅಂತ ನೀವು ಹೇಳಿದ್ರಿ ಅಲ್ವಾ, ಮುಂದೆ ಬರೋ ಎಪಿಸೋಡ್ಸ್ ಎಲ್ಲ ಚೆನ್ನಾಗಿ ಬರಲಿ ಅಂತ ವಿಶ್ ಅನ್ಕೊಳ್ಳಿ. ಬನ್ನಿ ಸರ್. ಮಾವ ಬನ್ನಿ, ಈ ಕಡೆ ಬನ್ನಿ ಅತ್ತೆ. ನೀವಿದೆಲ್ಲ ಶೂಟ್ ಮಾಡ್ತಿದ್ದೀರಲ್ವಾ, ಪ್ಲೀಸ್ ಮಾಡಿ. ಒಂದು ನಿಮಿಷ. ಇವಾಗ ಮಾಡಿ. ಸರ್, ಇದು ನಮ್ಮ ಅತ್ತೆ ಅವರು, ಅದು ನಮ್ಮ ಮಾವ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ದುಬೈಯಲ್ಲಿರೋದು, ನಾನು ಅಲ್ಲಿಗೆ ಹೋಗಬೇಕಿತ್ತು. ಬಟ್ ಇಲ್ಲಿ ಅತ್ತೆ ಮಾವ ಒಬ್ಬರೇ ಆಗ್ಬಿಡ್ತಾರಲ್ವಾ ಅಂತ ನಾನು ಹೋಗಿಲ್ಲ. ಇಲ್ಲೇ ಇದ್ದು ಅವ್ರ ಸೇವೆ ಮಾಡ್ತಾ ಇದ್ದೀನಿ. ಸರ್, ನಿಮಗೆ ಕಾಫಿ ಟೀ ಏನು ಮಾಡಲಿ? ಏನು ಬೇಡ, ಅದಕ್ಕೆ ಟೈಮ್ ಇಲ್ಲ. ನೀವು ರೆಡಿ ಅಂದರೆ ಪುಳಿಯೋಗರೆ ಮಾಡೋದಕ್ಕೆ ಶುರು ಮಾಡುವ. ಸರ್, ಅದಕ್ಕೇನಂತೆ, ನಾನು ರೆಡಿ. ಕಿಚನ್ ಅಲ್ಲಿದೆ, ಬನ್ನಿ. ನೋಡಿ, ನಮ್ಮ ಮನೆ ಎಲ್ಲ ತುಂಬ ಚೆನ್ನಾಗಿ ಶೂಟ್ ಮಾಡಿ, ಆಯ್ತಾ? ಓಕೆ. ಸರ್, ನಾನು ಸರಿಯಾಗಿ ಕಾಣಿಸ್ತಿದ್ದೀನಲ್ವಾ? ಹಾಂ ಮೇಡಮ್. ಆಕ್ಚುಲಿ ಏನು ಗೊತ್ತಾ, ಮಾಧವ್ ಸರ್ ಡೈಲಿ ಟಿವಿಲಿ ಬರ್ತಾರೆ, ಆದ್ರೆ ಇವತ್ತು ನನ್ನನ್ನು ಫೋಕಸ್ ಮಾಡಿ ಪ್ಲೀಸ್. ರುಚಿ ರುಚಿ ರೆಸಿಪಿ ಜೊತೆಗೆ ಕಹಿ ಮರೆಸೋ ಕಿವಿ ಮಾತು ಹೇಳೋ ಒಗ್ಗರಣೆ ಡಬ್ಬಿ ಮಾಧವ ಮಾಡುವ ನಮಸ್ಕಾರಗಳು. ಮನೆ ಮನೆಗೆ ಹೋಗಿ ಸವಿರುಚಿ ತೋರಿಸುವ ನಮ್ಮ ಈ ಹೊಸ ಸಂಚಿಕೆಗೆ ನಿಮಗೆಲ್ರಿಗೂ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಮೊದಲನೇ ಅತಿಥಿ ಶ್ರೀಮತಿ ನಂದಿನಿಯವರು. ನಾವೀಗ ಅವ್ರ ಮನೆಗೆ ಬಂದಿದ್ದೀವಿ. ವಿಭಿನ್ನವಾಗಿರುವ ಸ್ವಾದಿಷ್ಟವಾಗಿರುವ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಅವರೀಗ ನಮ್ಗೆ ಹೇಳ್ಕೊಡ್ತಾರೆ. ನಮಸ್ಕಾರ ನಂದಿನಿಯವರೇ. ನಮಸ್ತೆ ಸರ್. ಕರ್ನಾಟಕದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು. ಪುಳಿಯೋಗರೆ ಎಲ್ಲರೂ ಮಾಡ್ತಾರೆ, ಆದ್ರೆ ಅದನ್ನ ಡಿಫ್ರೆಂಟ್ ಆಗಿ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ನಂದಿನಿಯವರನ್ನ ಹೇಗೆ ಭೇಟಿಯಾದೆ ಅನ್ನೋದನ್ನ ನಿಮಗೆ ಹೇಳಲೇಬೇಕು. ದಾರಿಯಲ್ಲಿ ಸಿಕ್ಕಿದ ಒಂದು ಡಬ್ಬಿ, ಅದರಲ್ಲಿದ್ದ ಪುಳಿಯೋಗರೆ ಘಮ ನಾನು ಇವರನ್ನ ಈ ಮನೆಗೆ ಹುಡ್ಕೊಂಡು ಬರುವಾಗ ಮಾಡ್ತು. ಆ ಪುಳಿಯೋಗರೆ ಮಾಡಿದ ಇವರೇ ಅಂತ ಗೊತ್ತಾದ ಮೇಲೆ ನಾನೇ ಇವರನ್ನ ಈ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿದೆ. ಏನೋ ಸರ್, ನಿಮ್ಮಂಥ ಸೆಲೆಬ್ರಿಟಿಗಳ ಶೋ ಅಲ್ಲಿ ಭಾಗವಹಿಸೋ ಯೋಗ ನನಗಿತ್ತು ಅನ್ಸುತ್ತೆ. ಅದಕ್ಕೆ ನಾನು ಮಾಡಿರೋ ಪುಳಿಯೋಗರೆ ಡಬ್ಬಿ ನಿಮ್ಮ ಕೈಗೆ ಸಿಕ್ಕಿರೋದು. ಚಾಚಾ, ಸೆಲೆಬ್ರಿಟಿ ನಾನಲ್ಲ, ಇಷ್ಟು ಚೆನ್ನಾಗಿ ಪುಳಿಯೋಗರೆ ಮಾಡೋ ಸೆಲೆಬ್ರಿಟಿ ನೀವು. ಸರಿ, ಶುರು ಮಾಡೋಣ. ಇಂಗ್ರೀಡಿಯೆಂಟ್ಸ್: ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಧನಿಯಾ, ಕರಿಬೇವು, ತೆಂಗಿನ ತುರಿ, ಬೆಲ್ಲ, ಎಳ್ಳು, ಉಪ್ಪು, ಸಾಸಿವೆ. ಅಮ್ಮ, ನಾನು ಹೋಗಿ ಕೊಟ್ಟು ಬರಲಾ? ಬೇಡ ಪುಟ, ನೀನು ಹೋಗಿ ಪಾಪು ರೆಡಿನಾ ನೋಡು. ನಾನು ಹೋಗಿ ಕೊಟ್ಟು ಬಂದ ತಕ್ಷಣ ನಿಮ್ಮ ತಂದೆ ಮನೆಗೆ ಹೊರಡೋಣ.
ಯಾವುದಾದ್ರೂ ಇಂಗ್ರೀಡಿಯೆಂಟ್ ಮರ್ತರ? ಯಾಕೋ ಅವತ್ತಿನ ಥರದ ಘಮ ಇಲ್ಲ ಅನಿಸ್ತಾ ಇದೆ, ಸ್ವಲ್ಪ ಬೇರೆನೇ ಇದೆ ಅನಿಸ್ತಾ ಇದೆ. ಬರುತ್ತೆ ಸರ್, ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಪುಳಿಯೋಗರೆ ಗೊಜ್ಜು ಚೆನ್ನಾಗಿ ಕುದಿ ಬಂದ್ರೇನೆ ಹದ. ಅದು ನಿಜ. ವೀಕ್ಷಕರೇ, ಅದ್ಭುತವಾದ ಪುಳಿಯೋಗರೆ ಇನ್ನೇನು ರೆಡಿ ಆಗ್ತಾ ಇದೆ. ಅದನ್ನು ತಿಂದು ಹೇಗಿದೆ ಅಂತ ನಿಮಗೆಲ್ಲ ಹೇಳ್ತೀನಿ. ಸರ್, ಪುಳಿಯೋಗರೆ ಆಲ್ಮೋಸ್ಟ್ ರೆಡಿ. ಓ ಹೌದಾ? ಆದರೂ ಯಾಕೋ ಇನ್ನೂ ಆ ಘಮ ಬರ್ತಾ ಇಲ್ಲ ಅನ್ನಿಸ್ತಾ ಇದೆ. ಇರಲಿ, ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಘಮ ಬರೋಕೆ ಇನ್ನು ಒಂದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋದಿದೆ ಸರ್. ಆದರೆ ಅದನ್ನು ನಾನು ಬೇರೆ ಯಾರಿಗೂ ಹೇಳೋ ಆಗಿಲ್ಲ. ಅದು ನಮ್ಮ ಅಜ್ಜಿಯಿಂದ ನಮ್ಮ ಅಮ್ಮಂಗೆ, ನಮ್ಮ ಅಮ್ಮನಿಂದ ನನಗೆ ಬಂದಿರೋ ಬಳುವಳಿ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸರ್, ಒಂದೆರಡೇ ನಿಮಿಷ ಅದೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡು ನಿಮ್ಮನ್ನೆಲ್ಲ ಕರಿತೀನಿ. ಸೊ ಪ್ಲೀಸ್. ಓಕೆ, ಹಾಗಾದರೆ ಬ್ರೇಕ್ ತಗೊಳ್ಳೋಣ. ಹಾಂ, ಓಕೆ, ಬ್ರೇಕ್. ತಗೊಳಮ್ಮ. ಯಾರೋ ಹೋದಂಗಾಯ್ತಲ್ಲ. ಸರ್, ರೆಡಿ ಆಗಿದೆ, ಬನ್ನಿ. ಹಾಂ, ಸರ್, ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆ್ಯಡ್ ಆಗಿರೋ ಸ್ಪೆಷಲ್ ಪುಳಿಯೋಗರೆ ರೆಡಿ. ನಿಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಈಗ ಆ ಘಮ ಬರ್ತಾ ಇದೆ. ಬರುತ್ತೆ ಅಂತ ನಾ ಹೇಳಿದ್ನಲ್ವ ಸರ್. ನೀವು ಬರುತ್ತೆ ಅಂತ ಹೇಳಿದರೆ ಬಂತು. ವೀಕ್ಷಕರೇ, ನಂದಿನಿಯವರು ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದ್ದಾರೆ. ಅದು ಏನು ಅಂತ ಕೇಳಬೇಡಿ ಪ್ಲೀಸ್. ಟೇಸ್ಟ್ ಮಾಡೋಣ? ಖಂಡಿತ ಸರ್. ದಂಡಪಿಂಡ, ದಂಡಪಿಂಡ ಇನ್ನೂ ರೆಡಿ ಆಗಿಲ್ವಾ? ಬಂದೆ ತಾತ. ಅಬ್ಬಾ, ಈಗಿನ ಕಾಲದ ಹುಡುಗರು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಆ ಕನ್ನಡಿನೇ ನಾಚ್ಕೊಳ್ಳುತ್ತೆ. ಅಷ್ಟು ಹೊತ್ತು ಅಲಂಕಾರ ಮಾಡ್ಕೊಳ್ಳುತ್ತೆ. ಅಲ್ಲ ತಾತ, ನಿಮಗೆ ಇಷ್ಟು ವಯಸ್ಸಾಗಿದೆ. ಬಾ ನೀವೇ ಪೌಡ್ರ್ ಹಾಕೊಂಡು ಗಂಟೆಗಟ್ಟಲೆ ಮಿರರ್ ಮುಂದೆ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಯಾರಿಗೋ ವಯಸ್ಸಾಗಿರೋದು? ಈ ಮನೆಯಲ್ಲಿ ಒಂದು ಮರಿ ಮಗು ಆಡೋವರೆಗೂ ಈ ದತ್ತನಿಗೆ ವಯಸ್ಸಾಗಲ್ಲ. ಅವನು ಯಾವಾಗಲೂ ಯಂಗ್ ಅಂಡ್ ಎನರ್ಜೆಟಿಕ್. ಹೋಗಿತ್ತ ಸಾಕು ನುಲ್ದಿದ್ದು. ಕರಿಯೋ ನಿನ್ನ ಹೆಂಡ್ತಿನ, ನಿನ್ನ ತಾಯಿನ. ಟ್ಯಾಬ್ಲೆಟ್ ತಗೊಂಡಿಲ್ಲ ಅನ್ಸುತ್ತೆ. ಅಮ್ಮ, ಬಾಸು. ಬಂದೆ ಪಾಪು. ಸ್ವೀಟ್ಸು, ಹಣ್ಣು ಎಲ್ಲ ತಗೊಂಡಿದೀಯಾ? ತಗೊಂಡಿದ್ದೀನಿ ಮಾವ. ಕೊಡಮ್ಮ, ನಾನು ಇಟ್ಕೂ. ಪರವಾಗಿಲ್ಲ ಪಾಪು, ನಾ ಇಟ್ಕೊತೇನೆ. ಕೊಡಮ್ಮ. ಕ್ಯಾಬ್ ಬುಕ್ ಮಾಡಿದ್ದೀಯಾ? ಅದತ್ತ 1 ನಿಮಿಷ ತೋರಿಸ್ತಾ ಇದೆ. ನಾವು ಹೊರಡೋ ಹೊತ್ತಿಗೆ ಸರಿ ಹೋಗುತ್ತೆ, ನಡೀರಿ. ತುಳಸಿ, ಮನೆ ಬೀಗ ಸರಿಯಾಗಿ ಹಾಕೊಂಡು ಬಾ. ಹ್ಞೂ ಮಾವ.
ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು. ಥ್ಯಾಂಕ್ಸ್ ನಾವು ಹೇಳಬೇಕು ಸರ್. ಹೌದು, ಈ ಪ್ರೋಗ್ರಾಮ್ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ? ಅದು ಚಾನಲ್ ಡಿಸೈಡ್ ಮಾಡುತ್ತೆ. ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸರ್. ಬೇಗ ಹೋಗ್ಲಿ ಇವರು. ಆ ತುಳಸಿ ಅವರು ಮಾಧವ್ ಸರ್ನ ನೋಡದೇ ಇದ್ರೆ ಸಾಕು. ತುಳಸಿಗೆ ಸಿಗಬೇಕಾದ ಶ್ರೇಯಸ್ಸನ್ನು ನೀನು ತಗೋತಾ ಇದೀಯ. ಅವರಿಬ್ಬರು ಒಂದಿನ ಭೇಟಿ ಆದರೆ ಆಗ ನಿನ್ನ ಬಣ್ಣ ಬಯಲಾಗುತ್ತೆ.